ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಲಾಂಗ್ ಟೈಮ್ ಆದಮೇಲೆ ವಾಕ್ ಹೋಗಬೇಕು ಅಂತ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಇಷ್ಟು ಬೇಗ ಎದ್ದಿದ್ದೀನಿ. ಸೊ ನನ್ನ ಫ್ರೆಂಡಿಗೂ ಕಾಲ್ ಮಾಡಿ ಎಬ್ಸಿದ್ದೀನಿ. ಅವಳು ಕೂಡ ಎದ್ದು ನಡ್ಕೊಂಡು ಬರ್ತಿರ್ತಾಳೆ. ಇವಾಗ ನಾನು ಕೂಡ ಹೋಗಬೇಕು. ತುಂಬ ಲಾಂಗ್ ಟೈಮ್ ಆದಮೇಲೆ ಎದ್ದಳಕ್ಕೆ ಮತ್ತು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಎದ್ಮೇಲೆ ಒಂಥರ ಚೆನ್ನಾಗೇ ಇರುತ್ತೆ ಹೋಗ್ಬೇಕಾದ್ರೆ. ಸೊ ಬನ್ನಿ ಗೈಸ್, ಹೋಗೋಣ ವಾಕಿಂಗ್ಗೆ. ನಾನು ಮಾತ್ರ ಹೋಗಲ್ಲ, ತುಂಬ ಜನ ಬಂದಿರ್ತಾರೆ. ಮಸ್ತಾಗಿ ಶೂ ಹಾಕ್ಕೊಂಡು ಹೋಗ್ತಿದ್ದೀನಿ. ಗಾಡಿ ಎತ್ಕೊಂಡು ಹೋಗ್ತೀನಿ. ಗಾಡಿ ಎತ್ಕೊಂಡು ಹೋಗ್ಬೇಕು. ಗಾಡಿ ಎತ್ಕೊಂಡು ನನ್ನ ಫ್ರೆಂಡ್ ಮನೆ ಹತ್ರ ಅವ್ಳು ಸ್ವಲ್ಪ ಹೊತ್ತು ನಡ್ಕೊಂಡು ಬರ್ತಿರ್ತಾಳೆ. ಅಂದರೆ ಅವಳನ್ನ ಪಿಕ್ ಮಾಡಿಕೊಂಡು ಗಾಡಿ ನನ್ನ ಹತ್ರ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ದೂರ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಗಾಡಿನ ನಮ್ಮ ಆಂಟಿ ಮನೆ ಹತ್ರ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಆಲ್ಮೋಸ್ಟ್ ಒಂದಷ್ಟು ಸ್ವಲ್ಪ ಜನ ವಾಕ್ ಮಾಡ್ತಿದ್ದಾರೆ ಮತ್ತು ಇನ್ನೊಂದಷ್ಟು ಜನ ತುಂಬ ದೂರ ಹೊರಟೋಗ್ಬಿಟ್ಟಿರ್ತಾರೆ. ಮತ್ತು ನಾವು ಆ ಕಡೆಯಿಂದ ಬರಬೇಕಾದ್ರೆ ಕೂಡ ತುಂಬ ಜನ ಅವಾಗ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ಮುಂದೆ ದೂರದಲ್ಲಿ ಒಂದಷ್ಟು ಜನ 5 ಜನ ಆಂಟಿರು ಹುಡುಗಿರು ಹೋಗ್ತಿದ್ರು ವಾಕ್ ಮಾಡಿಕೊಂಡು. ನಾನು ನೋಡೋಣ ಅಂತ ನೋಡಿದ್ರೆ ಅಲ್ಲಿ ಸ್ವಲ್ಪ ಬೆಳಕಿತ್ತಲ್ಲ, ಅದಕ್ಕೆ ಕಾಣಿಸ್ತಿದ್ರು. ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡೋಷ್ಟರಲ್ಲಿ ಕಾಣಿಸ್ತಾನಲ್ಲ, ಯಾಕಂದರೆ ಅಷ್ಟು ಕತ್ಲೆ ಐತೆ. ಇಲ್ಲಿ ಒಂದು ಬೆಳಕಿದೆ ಮತ್ತು ಸ್ಟ್ರೇಟ್ ರೋಡ್ ನಾವು ಸ್ಟ್ರೇಟ್ ಹೋಗೋದು. ಈ ಕಡೆ ಒಂದು ಕಟ್ಟಿದೆ, ಒಟ್ಟು ಅಲ್ಲಿ ಹೋಗಲ್ಲ, ಸ್ಟ್ರೇಟ್ ರೋಡಲ್ಲೇ ಹೋಗೋದು. ಸ್ಟ್ರೇಟ್ ಮುಂದೆ ನಡ್ಕೊಂಡು ಹೊರಟೋಗ್ಬಿಟ್ಟಿದ್ರೆ ಕಾಣಿಸ್ತಾನಿಲ್ಲ. ಮುಂದೆ ಕಾಣಿಸಿದ್ರೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಕತ್ಲೆಯಲ್ಲಿ ಸೀರಿಯಸ್ ಆಗಿ ಏನೋ ಕಾಣಿಸ್ತಾನೆ ಇಲ್ಲ. ಟಾರ್ಚ್ ಬಿಟ್ರೆ ಒಂದು ಸ್ವಲ್ಪ ಕಾಣಿಸ್ತೈತೆ, ಇಲ್ಲಾಂದರೆ ಏನೂ ಕಾಣಿಸಲ್ಲ. ದೂರ ಇಲ್ಲ ಗೈಸ್, ತುಂಬ ದೂರ ಬಂದಿದ್ದೀವಿ. ಇವಾಗ ಸ್ವಲ್ಪ ಬೆಳಕಾಗಿದೆ. ಇವಾಗ ಎಲ್ಲರೂ ಕಾಣಿಸ್ತಾರೆ, ನಾರ್ಮಲಾಗಿ ಸ್ವಲ್ಪನಾದರೂ ಕಾಣಿಸ್ತಾರೆ. ತುಂಬ ದೂರ ಹೋಗ್ಬೋದಾಗಿತ್ತು ಸ್ಟಾರ್ಟಿಂಗ್ ಅಲ್ವಾ, ಜಾಸ್ತಿ ದೂರ ಹೋಗೋದು ಬೇಡ ಅಂತ ಇಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಬಂದಿರೋದು. ಇವಾಗಿಲ್ಲ, ಒಂದು ಸ್ವಲ್ಪ ಏನೋ ಅಲ್ಲಿ ಮಾಡಿದ್ದಾರೆ, ಅಲ್ಲಿ ಜಾಗ ಇದೆ ಕುತ್ಕೊಳ್ಳೋಕ್ಕೆ. ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಪೀಸ್ಫುಲ್ಲಾಗಿ ಆಮೇಲೆ ಹೋಗಬೇಕು. ನೀವು ವಾಕಿಂಗ್ ಬನ್ನಿ ಗೈಸ್, ಮೈಂಡ್ ಫ್ರೆಶ್ ಆಗಿರುತ್ತೆ. ಒಂಥರ ಪಾಸಿಟಿವ್ ಎನರ್ಜಿ ಎಲ್ಲ ಸಿಗುತ್ತೆ. ಕುತ್ಕೊಳ್ಳೋಕ್ಕೆ ಸ್ಪೇಸ್ ಇದೆ, ಅದಕ್ಕೆ ಇಲ್ಲಿ ಕೂತಿದ್ದೀವಿ. ಇವಾಗೆಲ್ಲ ಕುತ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಬೇಕು. ಅದಕ್ಕೂ ಮುಂಚೆನೇ ಹೇಳಬೇಕಂದ್ರೆ ಬೆಳಗ್ಗೆ 10 ಗಂಟೆಗೆ ಎದ್ಬಿಟ್ರೆ 10 ಗಂಟೆಗೆ ಏನು ಇಷ್ಟೊತ್ತಿಗೆ ಎದ್ದಿದ್ದೀನಪ್ಪ ಅಂತ ಫೀಲ್ ಆಗುತ್ತೆ. 8 ಗಂಟೆ 9 ಗಂಟೆಗೆ ಎದ್ದರೆ ರೆಡಿ ಆಗಿಬಿಟ್ಟು ಅಂಗಡಿಗೆ ಹೋಗಿ ಅಂಗಡಿ ಬಾಗಿಲು ತೆಗಿಬೇಕು ಅಂತ ಟೆನ್ಷನಲ್ಲಿರುತ್ತೆ. ಇಷ್ಟೊತ್ತಿಗೆ ಎದ್ದರೆ ಏನೋ ಒಂದು ಕಂಟೆಂಟ್ ಆಗಿರ್ಬೋದು, ಬೇರೆ ಥರ ವೀಡಿಯೋಸ್ ಆಗಿರ್ಬೋದು, ನಾನು ಮಾಡೋ ಕೆಲಸದ ಬಗ್ಗೆ ಆಗಿರ್ಬೋದು, ಏನಾದರೂ ಒಂದು ಯೋಚನೆ ಮಾಡಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಮಾಡ್ಬೋದು ಗೈಸ್. ಲೇಟಾಗಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊತಿದ್ದೀನಿ. ಬೇಗ ಎದ್ದರೆ ನಮಗೂ ಕೂಡ ಹೆಲ್ತಿಗೆ ಒಳ್ಳೆಯದು, ಬೇಗ ಎದ್ದು ವಾಕಿಂಗ್ ಮಾಡೋದು. ಸೊ ಅದಕ್ಕೆ ಗೈಸ್ ಇವಾಗ ಅಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ನೀವು ಕೂಡ ಬೆಳಗ್ಗೆ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬೆಳಗ್ಗೆ ವಾಕಿಂಗ್ ಹೋಗಿ, ಒಂಥರ ಒಳ್ಳೆಯದಾಗುತ್ತೆ, ಚೆನ್ನಾಗೂ ಇರುತ್ತೆ. ಮುಗಿಸ್ಕೊಂಡು ವಾಪಸ್ ನಡ್ಕೊಂಡು ಹೋಗ್ತಾ ಇದ್ವಿ. ನಾನು ಬೆಳಗ್ಗೆ ತುಂಬ ಬೇಗ ಬಂದಾಗ ಹೋಗ್ತಾ ಇದ್ರೆಲ್ಲ ತುಂಬ ಜನ ಅವ್ರು ಹಿಂದೆ ಬರ್ತಿದ್ದಾರೆ ಎಷ್ಟು ನೋಡಿಬೇಕಾದ್ರೆ. ಹಾಗೆ ಸೂರ್ಯ ಇವಾಗಷ್ಟೇ ಹುಟ್ಟಿರೋದು, ಸೂರ್ಯ ಕಾಣಿಸ್ತಿದೆ. ಬೆಳಗ್ಗೆ ಸೂರ್ಯ ಸನ್ರೈಸ್ ನೋಡೋದಕ್ಕೆ ಒಂಥರ ಸಖತ್ತಾಗಿರುತ್ತೆ. ಸೂರ್ಯ ಇನ್ನೂ ಹುಟ್ಟಿಲ್ಲ, ಇವಾಗ ಹುಟ್ತಾ ಇರೋದು. ಹುಟ್ಟೋದಕ್ಕೆ ಮುಂಚೆ ನಂದು ವಾಕಿಂಗೇ ಮುಗಿದೋಗಿದೆ. ಅದಕ್ಕೆ ವಾಪಸ್ ನಡ್ಕೊಂಡು ಹೋಗ್ತಿದ್ವಿ. ಈಗಷ್ಟೇ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ತಿಂಡಿ ಮಾಡಿಕೊಂಡು ಶಾಪ್ ಓಪನ್ ಮಾಡ್ಕೊಬಿಟ್ಟು ಗೈಸ್. ಆಗಿ ರೆಡಿ ಆಗಿಬಿಟ್ಟು ಟಿಫನ್ ಮಾಡ್ಕೊಂಡು ಇವಾಗ ಶಾಪ್ ಓಪನ್ ಮಾಡೋದಕ್ಕೆ ಹೋಗ್ತೀನಿ ಗೈಸ್. ಹೋಗೋಣ ಬನ್ನಿ. ಈಗಷ್ಟೇ ಶಾಪಿಗೆ ಬಂದು ಶಾಪ್ ಓಪನ್ ಮಾಡಿದೆ. ಲೈಟ್ಸ್ ಆನ್ ಮಾಡಿದ್ರೆ ಕರೆಂಟೇ ಇಲ್ಲ. ನಾನು UPS ಬೇರೆ ಹಾಕ್ಸಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಕತ್ಲೆ ಇದೆ. ಹಾಗೆಯೇ ಇವತ್ತು ಯಾವುದೋ ಒಂದು ಆರ್ಡರ್ಸೇ ಬುಕ್ ಆಗಿಲ್ಲ. ಆದರೆ ಇವತ್ತು ನನ್ನ ಫ್ರೆಂಡ್ ಅವ್ರ ಅಕ್ಕನ ಪಾಪುಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ಅದಕ್ಕೆ 6 ತಿಂಗಳದ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕಂತ ಕೇಳಿದೆ. ಅದಕ್ಕೆ ಡೆಕೋರೇಷನ್ ಮಾಡ್ಕೊಡ್ಬೇಕು. ಈ ಥರ ಪೂರ್ತಿ ಏನು ಅವ್ರು ಕೇಳಿಲ್ಲ, ಸಿಂಪಲಾಗಿ ಕೇಳಿದ್ದಾರೆ. ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡಬೇಕು. ಸೊ ಅದನ್ನು ಮಾಡಿಕೊಡೋದಕ್ಕೆ ಸ್ವಲ್ಪ ಐಟಮ್ಸ್ ಎತ್ಕೊಂಡೋಗಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಕೂಡ ಯಾವುದೂ ಆರ್ಡರ್ಸ್ ಇಲ್ಲ, ಅದನ್ನಾದರೂ ಮಾಡೋಣ ಅಂತ ಹೋಗ್ತಿದ್ದೀನಿ ಗೈಸ್. ಹೋಗಿ ನಾನು ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಟೈಮ್ ಆಯ್ತು. ಈಗ ನನ್ನ ಫ್ರೆಂಡ್ ಅಕ್ಕನ ಮನೆಗೆ ಹೋಗಬೇಕು. ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಬೇಕಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಇದೊಂದು ಚೀಲದಲ್ಲಿ ಎಷ್ಟು ಬೇಕೋ ಅಷ್ಟು ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ಅಲ್ಲೋಗಿ ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತ ಅಲ್ಲಿ ತೋರಿಸ್ತೀನಿ. ನನ್ನ ಫ್ರೆಂಡ್ ಮನೆಗೆ ಬಂದು ಡೆಕೋರೇಷನ್ ಮಾಡಿದ್ದೀನಿ. ಫೈನಲಿ ಈ ಥರ ಕಾಣಿಸಿದೆ. ಇದು ಬರ್ಡೇಗೆ ಅಂತ ಡೆಕೋರೇಷನ್ ಮಾಡಿರೋದಲ್ಲ, ಜಸ್ಟ್ 6 ತಿಂಗಳಾಗಿದೆಯಲ್ಲ ಅಂತ ಫೋಟೋಶೂಟಿಗೋಸ್ಕರ ಡೆಕೋರೇಷನ್ ಮಾಡಿದ್ದು. ನೋಡಿ ಗೈಸ್, ನೋಡ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ಈ ಪಾಪು ಯಾರು ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. 2 ತಿಂಗಳು ಇರಬೇಕಾದ್ರೆ 2 ತಿಂಗಳು ಪಾಪು ಇರಬೇಕಾದ್ರೆ 3 ಲಕ್ಷ ಇಟ್ಬಿಟ್ಟು ಫೋಟೋ ಶೂಟ್ ಮಾಡಿದ್ವಿ ಮತ್ತು ರೀಲ್ಸ್ ಮಾಡಿದ್ವಿ. ಅದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ.
ಅದೇ ಪಾಪುಗೆ ಇವಾಗ 6 ತಿಂಗಳಾಗಿದೆ. ಅದಕ್ಕೆ ಅವನಿಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಚೆನ್ನಾಗಿ ಡೆಕೋರೇಷನ್. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಇದೇ ಥರ ಮಾಡಿರೋದು, ಈ ಥರ ಮಾಡಿರೋದು. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಮನೆಯಲ್ಲೂ ಈ ಥರ ಡೆಕೋರೇಷನ್ ಮಾಡಿಕೊಡ್ಬೇಕು ಅಂದರೆ, ನಿಮ್ಮಲ್ಲೂ ಈ ಥರ ಪುಟಾಣಿ ಪಾಪು ಕ್ಯೂಟ್ ಆಗಿರೋ ಪಾಪು ಇದ್ದರೆ, ನಿಮಗೂ ಇದೇ ಥರ ಡೆಕೋರೇಷನ್ ಬೇಕು ಅಂತಂದರೆ ಹೇಳಿ, ಬಂದು ನಾನೇ ಮಾಡ್ಕೊಡ್ತೀನಿ. ಬೇಬಿ ಫೋಟೋ ಶೂಟ್ಗೆ ಇರೋ ಹೋಗಲಿ ಗೈಸ್. ನಾನು ಶಾಪ್ನ ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ದೆ. ಡೆಕೋರೇಷನ್ ಎಲ್ಲ ಮಾಡಿಕೊಟ್ಟೆ, ಕೇಕ್ ಕೂಡ ತೊಗೊಂಡೋಗಿಟ್ಟೆ. ಅಷ್ಟರಲ್ಲಿ ನನಗೊಂದು ಆರ್ಡರ್ ಬಂತು, ಅದಕ್ಕೆ ಅಲ್ಲಿಂದ ಬೇಗ ಬಂದೆ. ಶಾಪ್ ಬೇರೆ ಕ್ಲೋಸ್ ಮಾಡ್ಕೊಂಡು ಹೋಗಿದ್ನಲ್ಲ ಅದಕ್ಕೆ. ಹಾಗೆಯೇ ನಾನು ಸ್ಕ್ರೀನ್ ಹಾಕ್ಸಿದ್ದೀನಿ. ಸ್ಕ್ರೀನ್ ಬಂದ್ಬಿಟ್ಟು ಹಿಂಗೆ ಬಂದು 9 ಇದೆ, ಹೀಗೆ ಬಂದು 6 ಇದೆ. ಇಷ್ಟು ದೊಡ್ಡ ಸ್ಕ್ರೀನ್ನ ನಮ್ಮ ನರಸೀಪುರದಲ್ಲಿ ಯಾರು ಹಾಕ್ಸಿರೋದು, ನಾನು ಹಾಕ್ಸಿರೋದು. ಯಾಕಂದರೆ ನಾನು ಇದನ್ನು ಹಾಕ್ಸಿರೋದಕ್ಕೆ ಕಾರಣನೇ ಎಲ್ಲರಿಗೂ ಇಷ್ಟ ಆಗಲಿ ಅಂತ, ಸ್ಕ್ರೀನ್ ದೊಡ್ಡದಾಗಿ ಕಾಣಿಸ್ಲಿ ಅಂತ ಈ ಥರ ಹಾಕ್ಸಿರೋದು. ಮತ್ತು ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ಥಿಯೇಟ್ರಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗಬೇಕು, ಖುಷಿ ಆಗಬೇಕು, ಅದೊಂದೇ ಕಾರಣಕ್ಕೆ ಹಾಕ್ಸಿರೋದು. ಹಾಗೆಯೇ ಸೆಲೆಬ್ರೇಷನ್ ಹಾಲ್ ಅಂತ ಹೇಳಕ್ಕೆ ಬಂದರೆ ಹೇಗೆ ಬೇಕಾದರೂ ತುಂಬ ಚೆನ್ನಾಗಿ ಮಾಡಿಬಿಡ್ಬೋದು. ಅದೇ ನನ್ನ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ. ನನ್ನ ಹತ್ರ ಇರೋ ಅಮೌಂಟಲ್ಲಿ ನಾನು ಎಷ್ಟು ಮಾಡ್ಬೋದು, ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟನ್ನು ಮಾಡಿದ್ದೀನಿ. ಮತ್ತು ಇವಾಗ ಏನಿದೆ ಇದಕ್ಕಿಂತ ತುಂಬಾ ಚೇಂಜ್ ಮಾಡಬೇಕು. ಇನ್ನೂ ಒಂದು ಸ್ವಲ್ಪ ಆ್ಯಡಪ್ಸ್ ಮಾಡಬೇಕು, ಪಕ್ಕದಲ್ಲಿ ರೆಡಿ ಮಾಡಿಸ್ಬೇಕು ಅದು. ಮತ್ತು ನನಗೆ ಒಂದು ಸ್ವಲ್ಪ ಅಮೌಂಟ್ ಬರೋದಿದೆ, ಅದು ಬಂದಮೇಲೆ ಪಕ್ಕದ ಹಾಲನ್ನ ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟು ಈ ಮಂತ್ ಇನ್ನೊಂದು ಸ್ವಲ್ಪ ದಿನ ಇದೆ, ಇದು ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ ಮಂತಲ್ಲಿ ಅದೆಲ್ಲ ರೆಡಿ ಮಾಡಿಸ್ತೀನಿ. ಹೇಗೆ ಮಾಡಿಸ್ತೀನಿ ಅಂತ ಕೂಡ ತೋರಿಸ್ತೀನಿ ಗೈಸ್ ನಿಮಗೆ. ಗೈಸ್ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ನ ಮುಗಿಸ್ಕೊಂಡು ಶಾಪ್ನ ಕ್ಲೋಸ್ ಮಾಡ್ಕೊಂಡು ಜಸ್ಟ್ ಮನೆಗೆ ಬಂದೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಬೇಕು. ಹಾಗೇನೆ ನಾಳೆ ಒಂದು ಹೊರಗಡೆ ಫಂಕ್ಷನ್ ಇದೆ, ಬಲೂನ್ ಡೆಕೋರೇಷನ್ ಮಾಡ್ಕೊಡಕ್ಕೆ ಹೇಳಿದ್ದಾರೆ. ಮನೆಯಲ್ಲೇ ಹೋಗಿ ಬಲೂನ್ ಡೆಕೋರೇಷನ್ ಮಾಡ್ಕೊಡ್ಬೇಕು, ಅದಕ್ಕೆ ನಾಳೆ ಹೋಗಬೇಕು ಗೈಸ್. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಮ್ಯಾ ಪೀಸ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬಿಡಿ. ಬಾಯ್.